ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತೋಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಈ ನಡುವೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಇವತ್ತು ಕೂಡ ಮುಂದುವರಿಯುತ್ತೆ. ಸ್ಟಾಬ್ಲಾಕ್ ಗೇಟನ್ನು ಅಳವಡಿಸುವಂತಹ ಕಾರ್ಯ ಇವತ್ತು ಆ ಕಾರ್ಯ ಮುಂದುವರಿಯುತ್ತೆ. ನಿನ್ನೆ ಯಾಕೋ ಯಶಸ್ಸು ಸಿಗಲಿಲ್ಲ, ಹಾಗಾಗಿ ಇವತ್ತು ಮುಂದುವರಿತಾ ಇದೆ. ಈ ನಡುವೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೋಗಿದೆ. 19ನೇ ಗೇಟ್ನಿಂದ 35,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇವರು ಗೇಟ್ ಅಳವಡಿಸೋ ತನಕ ಏನೂ ಮಾಡೋಕ್ಕಾಗಲ್ಲ. ಡ್ಯಾಮ್ನಲ್ಲಿ ಒಟ್ಟು 40 TMC ನೀರಿನ ಸಂಗ್ರಹ ಕಡಿಮೆ ಆಗಿದೆ. 105 TMC ಪೈಕಿ 40 TMC ನೀರೇ ಹೊಟ್ಟೋಗಿದೆ. ಇದೊಂಥರ ಅಸಹಾಯಕರಾಗಿ ನೋಡುವ ಪರಿಸ್ಥಿತಿ. ನಮಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಪ್ರಯತ್ನಗಳು ನಡೀತಾ ಇದೆ, ಆದರೆ ಇನ್ನೂ ಸಕ್ಸಸ್ ಆಗಿಲ್ಲ. ಕನ್ನಯ್ಯ ನಾಯ್ಡು ಅವರು ನಿನ್ನೆನೇ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಮೊನ್ನೆ ಹೇಳಿದರು, ಬಟ್ ನಿನ್ನೆ ಅದನ್ನು ಕೂರಿಸೋ ಪ್ರಯತ್ನ ಸಫಲ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ನಿನ್ನೆನೇ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಕನ್ನಯ್ಯ ನಾಯ್ಡು ಅವರು ಹೇಳಿದರು, ಅಂದರೆ ಗೇಟ್ ಅಳವಡಿಸೋ ಕಾರ್ಯ ಮಾಡ್ತೀವಿ ಅಂತ. ನಿನ್ನೆ ಯಶಸ್ಸು ಕಂಡಿಲ್ಲ ಅಂತ ಅನ್ಕೋತೀನಿ. ಇವತ್ತಿನ ಕಾರ್ಯಗಳೇನೇನು ಹಾಗಾದರೆ? ಅರವಿಂದ್, ಕನ್ನಯ್ಯ ನಾಯ್ಡು ಅವರು ಹೇಳಿರೋ ಪ್ರಕಾರ ಒಂದು ವೇಳೆ ನಿನ್ನೆನೇ ಒಂದು ಮೊದಲ ಸ್ಟಾಪ್ಲಾಕ್ ಗೇಟ್ ಕುಳಿತುಕೊಂಡಿದ್ರೆ ಖಂಡಿತವಾಗಿ ಇವತ್ತು ಸಂಜೆ ವೇಳೆಗೆ ಒಂದಿಷ್ಟು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ರು. ಆದರೆ ನಿನ್ನೆ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಾಯಿತು. ಹೀಗಾಗಿನೇ ಮೊದಲ ಸ್ಟಾಪ್ಲಾಕ್ ಗೇಟ್ ನಿಂತದ್ದು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಏನಂದರೆ ಈಗ 19ನೇ ಗೇಟ್ನ ಸ್ಟಾಪ್ಲಾಕ್ ಗೇಟನ್ನು ಮೊದಲ ಎಲಿಮೆಂಟನ್ನೇನು ಕೂಡಿಸ್ಬೇಕಾಗಿತ್ತು, ಅದು ನಿನ್ನೆ ತಾಂತ್ರಿಕ ಸಮಸ್ಯೆಯಿಂದ ಕಾರಣ ಆಗಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನಂದರೆ ಆ ಒಂದು ಸ್ಕೈ ವಾಕ್ ಏನಿದೆ, ಅಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ, ಆ ಒಂದು ಸ್ಕೈ ವಾಕ್ನ ಬೀಮ್ ಆ ಒಂದು ಸ್ಟಾಪ್ಲಾಕ್ ಗೇಟ್ಗೆ ಸಿಕ್ಕಾಪಟ್ಟೆ ಅಡ್ಡಿ ಆಗ್ತಾ ಇತ್ತು. ಹೀಗಾಗಿನೇ ನಿನ್ನೆ ಆ ಒಂದು ಗೋಡೆಗೂ ಸಹಿತ ಆ ಒಂದು ಸ್ಟಾಪ್ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಏನಿತ್ತು ಅದು ಟಚ್ ಆಗಿತ್ತು. ಮತ್ತು ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ಒಂದು ವೇಳೆ ಒತ್ತಡದ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕ್ರ್ಯಾಕ್ ಆದರೆ ಬಹುತೇಕ ಅಣೆಕಟ್ಟಿಗೆ ಆತಂಕ ಎದುರಾಗುತ್ತೆ. ಅಂದರೆ ಅಣೆಕಟ್ಟಿಗೆ ಒಂದಿಷ್ಟು ಬೇರೆ ರೀತಿಯ ಸಮಸ್ಯೆಗಳಾಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ 4 ಗಂಟೆಯ ನಂತರದಲ್ಲಿ ಆ ಮೊದಲ ಎಲಿಮೆಂಟನ್ನು ಕೆಳಗಿಳಿಸುವ ಕಾರ್ಯವನ್ನು ನಿಲ್ಲಿಸಲಾಗಿತ್ತು. ಆದರೆ ಮತ್ತೆ ಈಗ ಆ ಒಂದು ಕೆಲಸ ಶುರುವಾಗಿದೆ. ಅದರ ಭಾಗವಾಗಿ ಈಗಾಗಲೇನು ಆ ಒಂದು ಸ್ಕೈ ವಾಕ್ನ ಬೀಮ್ ಏನಿದೆ, ಮೊದಲಲ್ಲಿ ರಾಡ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಕಟ್ ಮಾಡ್ಕೊಂಡು ಕೆಳಗಿಳಿಸಿದ್ರೆ ಅದು ತುಂಬ ಕ್ಲಿಯರ್ ಆಗಿ ದೃಶ್ಯಗಳಲ್ಲಿ ಕಾಣಿಸ್ತದೆ. ಅಂದರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಏನು ಕ್ರಸ್ಟ್ ಗೇಟ್ಗಳಿಗೆ ಒಂದು ಬೀಮ್ ಇದೆ, ಆದರೆ ಈಗ ಸದ್ಯಕ್ಕೆ ಅರ್ಧ ಗಂಟೆಯ ಹಿಂದೆ ಆ ಒಂದು ಬೀಮನ್ನು ಕೆಳಗಿಳಿಸಿದ್ದಾರೆ. ಅಂದರೆ ಆ ಒಂದು ಮೊದಲ ಸ್ಟಾಪ್ಲಾಕ್ ಗೇಟಿಂದ ಅದನ್ನು ಕ್ರಾಸ್ ಆಗಿ ತೆಗೆದುಕೊಂಡು ನಂತರದಲ್ಲಿ ಅದನ್ನು ಸ್ಟ್ರೇಟ್ ಮಾಡಿಕೊಂಡು 2 ಬೃಹತ್ ಕ್ರೇನ್ಗಳ ಮೂಲಕ ಕೆಳಗಡೆ ಇಳಿಸಬೇಕಾಗುತ್ತೆ. ನಿನ್ನೆ ಈ ಒಂದು ಕೆಲಸಕ್ಕೆ ಸಿಕ್ಕಾಪಟ್ಟೆ ಅಡ್ಡಿಯಾಗಿತ್ತು. ಹೀಗಾಗಿನೇ ತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಆ ಒಂದು ಮೊದಲ ಎಲಿಮೆಂಟ್ ಅನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸಾಕಷ್ಟು ನಿರಾಸೆಯೂ ಕೂಡ ಆಗಿತ್ತು. ಒಂದು ವೇಳೆ ಅಂದುಕೊಂಡಂತೆ ನಿನ್ನೆ ಮೊದಲ ಎಲಿಮೆಂಟ್ ಏನಾದರೂ ಕೆಳಗಡೆ ಇಳಿದಿದ್ರೆ ಇವತ್ತು 4 ಎಲಿಮೆಂಟ್ಗಳು ತುಂಬಾ ಸರಳವಾಗಿ ಇಳಿಸಬಹುದಾಗಿತ್ತು. ಆದರೆ ಈಗ ನಿನ್ನೆ ಅದು ಸಾಧ್ಯ ಆಗದಿರೋದ್ರಿಂದಾಗಿ ಇವತ್ತು ಮತ್ತೆ ಕಂಟಿನ್ಯೂ ಆಗ್ತದೆ. ಅಂದ್ರೆ ನಿನ್ನೆ ಒಂದಿಷ್ಟು ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಿನ್ನೆ ಏನೆಲ್ಲ ತೊಂದರೆಗಳಾಗಿತ್ತು ಇವತ್ತು ಅದನ್ನು ಸರಿಪಡಿಸಿಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಮೊದಲ ಎಲಿಮೆಂಟ್ ಅನ್ನು ಕೂಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಮೊದಲ ಎಲಿಮೆಂಟ್ ಏನಾದರೂ ಸುರಕ್ಷಿತವಾಗಿ ಕೆಳಗಿಳಿದ್ರೆ ಉಳಿದಂತ 4 ಎಲಿಮೆಂಟ್ಗಳನ್ನ ತುಂಬಾ ಸರಳವಾಗಿ ಕೂಡಿಸಬಹುದು ಅನ್ನುವಂತ ಆಲೋಚನೆ ಈಗಾಗಲೇ ತಜ್ಞರಲ್ಲಿ. ಹೀಗಾಗಿ ಜಲಾಶಯದ 105 TMC ಸಾಮರ್ಥ್ಯದ ಸಂಗ್ರಹದ ಜಲಾಶಯದಲ್ಲಿ ಈಗಾಗಲೇ 40 TMC ಹೊರಗೆ ಹೋಗಿದೆ. ಇನ್ನು 65 TMC ಮಾತ್ರ ಇರುವಂತದ್ದು. ಅಂದ್ರೆ ತಜ್ಞರ ಪ್ರಕಾರ 2ನೇ ಹಂತದ ಪ್ಲಾನ್ ಏನಿತ್ತು ಅದರ ಪ್ರಕಾರವಾಗಿ ಈಗ ಅಲ್ಲಿ ಕೆಲಸವೂ ಕೂಡ ನಡೆಯುತ್ತೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್ ತಮ್ಮ ಎಲ್ಲ ಮಾಹಿತಿಗೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಎಲ್ಲ ಸಮಸ್ತ ಕನ್ನಡಿಗರ ಹಾರೈಕೆ ಇರ್ತಕ್ಕಂಥದ್ದು ಆದಷ್ಟು ಬೇಗ ಇದು ಸಕ್ಸಸ್ ಆಗಲಿ ಅಂತ.